ನಾನು ಓಟ್ ಹಾಕೋತಾ ಇದ್ದೀನಿ. ತುಂಬ ಇದೊಂದು ಹೇಳೋಕ್ಕಾಗಲ್ಲ, ಒಂದು ಥರ ಒಂದು ಜವಾಬ್ದಾರಿ ಮತ್ತು ನನ್ನ ಒಂದು ಹೆಮ್ಮೆ ಅನಿಸ್ತಾ ಇದೆ. ಮಹಿಳೆಯಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಒಂದು ಹೋರಾಟವನ್ನೇ ನಡೆಸಿ ಇವತ್ತು ಇದೊಂದು ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಒಂದು ತಲುಪಿದ್ವಿ. ಅಲ್ಲ, ನಾನು ಇವಾಗ ಅಂದರೆ ಬರ್ತಾ ಉದ್ದಕ್ಕೂ ಅಲ್ಲಲ್ಲಿ ಒಂದಷ್ಟು ಬೂತ್ಗಳ ಹತ್ರ ನಿಲ್ಲಿಸ್ಕೊಂಡು ಮಾತಾಡಿದ್ವಿ. ತುಂಬಾ ಪಾಸಿಟಿವ್ ಆಗಿದೆ ಎಲ್ಲ ಕಡೆ. ಐ ಥಿಂಕ್ ಜನ ಈ ಸಲ ಮಂಡ್ಯದ ಜನ ಸ್ವಾಭಿಮಾನಕ್ಕೆ ಮತ ಹಾಕ್ತಾರೆ ಅನ್ನೋದು ನನ್ನ ಭರವಸೆ. ಆಮೇಲೆ ಈ ಸಾರಿ ಅಂಬರೀಶ್ ಅವರು ಇಲ್ಲದೆ ಫಸ್ಟ್ ಟೈಮ್ ಬಂದು ವೋಟ್ ಹಾಕ್ತಾ ಇದ್ದೀನಿ. ಹೌದು, ಫಸ್ಟ್ ಟೈಮ್ ನಾನು ವೋಟ್ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಒಂದು ಫಸ್ಟ್ ಟೈಮ್ ಅಂತ ಹೇಳಬೇಕು. ಬಟ್ ದೇರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತಾರಲ್ಲ, ಹಾಗೆ ಪಾಲಿಟಿಕ್ಸಲ್ಲಿ ಯಾವಾಗ ಏನೇನಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ವಲ್ಲ ಯಾವತ್ತೂ ಈ ಥರ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ನನ್ನ ಅವರಲ್ಲಿ ಅವ್ರ ಸಂಬಂಧಿಕರಲ್ವಾ, ಅಣ್ಣ ತಮ್ಮ ಅವರು. ಸೊ ಹಾಗಾಗಿ ಅಂಬರೀಷ್ ಅವರು ಯಾವತ್ತೂ ಪಕ್ಷ ನೋಡಿಕೊಂಡು ಏನು ಆ ಥರ ಡಿಫ್ರೆನ್ಸಸ್ ಮಾಡಿಲ್ಲ. ಅವರು ಎಲ್ಲ ಪಕ್ಷದವ್ರ ಜೊತೆಲೂ ಚೆನ್ನಾಗಿದ್ದಾರೆ. ಹಾಗೆ ನಾನೀಗ ಪಕ್ಷೇತರ ಅಭ್ಯರ್ಥಿ, ಎಲ್ಲ ಪಕ್ಷದವರು ನನಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಆಸೆ ನಂಬಿಕೆ ನನಗಿದೆ. ಇನ್ನೇನು ಎಲೆಕ್ಷನ್ ಮುಗೀತಲ್ಲ, ಇನ್ನು ಆ ಮಾತುಗಳು ಯಾಕೆ ನಮಗೆ? ಅವರು ಆಯಿತು ಒಂಥರ ನಾನು ಮೊನ್ನೆನೇ 16 ದಿನ ಹೇಳಿದ್ನಲ್ಲ, ಒಂಥರ ವಾತಾವರಣ ಎಲ್ಲ ತುಂಬ ಒಂಥರ ಕೊಳಕು ಮಾಡಿ ಆಯಿತು ಮಳೆ ಬರಲಿ ಅಂತ. ನಿನ್ನೆನೇ ಮಳೆ ಬಂತು. ಸೊ ಎಲ್ಲ ಒಂಥರ ಮಂಡ್ಯದಲ್ಲಿ ಮಳೆ ಬಂತು, ಎಲ್ಲ ಸ್ವಲ್ಪ ವಾಶ್ಔಟ್ ಆಗಿದೆ. ಇವತ್ತಿಂದ ಎಲ್ಲ ಒಳ್ಳೆ ದಿನಗಳು ಸ್ಟಾರ್ಟ್ ಆಗಬೇಕು ಮಂಡ್ಯಕ್ಕೆ ಅಂತ ನಾನು ಸೂಚಿಸ್ತೀನಿ. ಕೆಟ್ಟದೇನಿದೆ ಅದೆಲ್ಲ ವಾಶ್ಔಟ್ ಆಯಿತು, ಒಳ್ಳೇದು ಮಾತ್ರ ಉಳಿಯುತ್ತೆ ಮಂಡ್ಯದಲ್ಲಿ, ಅದು ನನ್ನ ಭರವಸೆ.